ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ತುಂಬ ದಿನಗಳಂದರೆ ಒಂದು 3 ಮಂತ್ಸೇ ಲಾಗ್ ಮಾಡಿಲ್ಲ. ಯಾಕಂದರೆ ನಮ್ಮ ತಂದೆಯವರು ತೀರೋದ್ರು, ಆ ಕಾರಣದಿಂದ ಲಾಗ್ ಮಾಡಿಲ್ಲ. ನಮ್ಮ ತಂದೆಗೆ ಏನಾಗಿತ್ತು, ಯಾಕೆ ತೀರೋದ್ರು ಅನ್ನೋ ವಿಷಯನ ನಾನು ಇನ್ನೊಂದು ಲಾಗಲ್ಲಿ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಇದ್ದಾಗೆ ನಾವು ಗೋವಾಗೆ ಹೋಗಿದ್ದು ಡಿಸೆಂಬರಲ್ಲಿ. ಆ ವಿಡಿಯೋನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಗೋವಾಗೆ ನಾವು ಟಿ ಮಾಡ್ಕೊಂಡು ಹೋಗಿದ್ದು. ಟಿ ಮಾಡಿಕೊಂಡು ಗೋವಾಗೆಲ್ಲ ಹೋಗಿ ಗೋವಾದಲ್ಲಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಗೋವಾದಲ್ಲಿ ಹೋದ್ಮೇಲೆ ಏನಪ್ಪ ಅಂದರೆ ಬಾಗ ಬೀಚು. ಅದರಲ್ಲಿ ಸುಮಾರು ಬೀಚ್ಗಳಿವೆ. ಅದರಲ್ಲಿ ತುಂಬ ಫೇಮಸ್ ಆಗಿರೋದು ಬಾಗ ಬೀಚು. ಅಲ್ಲೆಲ್ಲ ಸ್ವಲ್ಪ ತಳ್ಕಾಡಲ್ಲಿ ಮರಳು ಇದೆಯಲ್ಲ, ಅದೇ ಥರ ಬೀಚ್ ನಡ್ಕೊಂಡು ಹೋಗ್ಬೇಕಾದ್ರೆ ಫುಲ್ ಮರಳು ಸಿಗುತ್ತೆ. ನೋಡಿ, ಇವಾಗ ಬೀಚ್ ಕಡೆ ನಮ್ಮ ಪಯಣ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಬೀಚ್ವರೆಗೂ ಯಾವುದೇ ವೆಹಿಕಲ್ಗಳ್ನ ಬಿಡಲ್ಲ. ಸುಮಾರು ದೂರದಿಂದ ನಡ್ಕೊಂಡೇ ಹೋಗಬೇಕು. ನಮ್ಮ ಗಾಡಿ ಅಂತೂ ಬಿಡಲಿಲ್ಲ. ನಾವು ಹೋಗೋಷ್ಟಕ್ಕೆ ಸ್ವಲ್ಪ ಆಲೇ ಒಂದು 3-4 ಓ ಕ್ಲಾಕೇ ಆಗಿತ್ತು ಗೋವಾಗೆ. ಗಾಡಿ ನಿಲ್ಲಿಸ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಬೀಚ್ ಕಡೆ ಇವಾಗ ಹೊರಟಿದ್ದೀವಿ. ನೋಡಿ, ಎಷ್ಟು ಫುಲ್ಲು ಮರಳು ಅಂದರೆ ಆಲೇ ಸೂರ್ಯ ಮುಳುಗೋ ಥರ ಕಾಣಿಸ್ತಾ ಐತೆ. ಅಂದರೆ ನಾವು ಹೋಗಿದ್ದೆ ಒಂದು 5 ಓ ಕ್ಲಾಕ್ ಆಗಿತ್ತು ಬೀಚ್ ಹತ್ರ ಹೋಗೋದಕ್ಕೆ. ನೋಡಿ, ಇವಾಗ ತುಂಬ ಜನ ಇದ್ದರು. ನೈಟ್ ಸಂಜೆ ಟೈಮ್ ಅಲ್ವಾ, ತುಂಬಾ ಜನ ಇದ್ದರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಅಲ್ಲಿ ಹೋಗಿ ಬರೋದೇ ನಮಗೊಂಥರ ದೊಡ್ಡ ಮೈಂಡ್ ರಿಲೀಫ್ ಅನಿಸುತ್ತೆ. ನೋಡಿ, ಇವಾಗ ಬೋಟಿಂಗ್ ಎಲ್ಲ ಇತ್ತು. ನೋಡಿ, ತುಂಬ ಅಲೆಗಳಂತೂ ಸಂಜೆ ಟೈಮ್ ಆಗಿರೋದ್ರಿಂದ ಇನ್ನೂ ತುಂಬ ಅಲೆಗಳು ಬರ್ತಾಯಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಬೀಚು. ಸುತ್ತ ವಿಡಿಯೋ ಕವರ್ ಮಾಡಿದ್ದೀನಿ. ಮತ್ತು ಅಲ್ಲೇ ಕೆಲವೊಬ್ಬರು ಟೆಂಟ್ ಹಾಕ್ಕೊಂಡು ಅಂಗಡಿ ಮುಂದೆ ಅಂದರೆ ಟೇಬಲ್ ಬುಕ್ ಮಾಡ್ಕೊಂಡೆಲ್ಲ ಕೂರ್ತಿದ್ರು. ಇಲ್ಲಿ ನೋಡಿ, ನಮ್ಮ ಮಕ್ಕಳು ಅವರು ರೆಡಿಯಾಗಿ ನಿಂತಿದ್ದಾರೆ ಬೀಚಲ್ಲಿ ಆಟ ಆಡೋಕ್ಕೆ. ನೋಡಿ, ಇವಾಗ ಅಲ್ಲೇ ಸೂರ್ಯ ಮುಳುಗ್ತಾ ಇರೋದೆಲ್ಲ ಬೀಚಲ್ಲಿ ಕಾಣಿಸ್ತಾ ಇದೆ. ನಾವು ಎಲ್ಲ ಹೋಗಿ ಅಂದರೆ ಸಂಜೆ ಆಗ್ಬಿಟ್ಟಿತ್ತು. ಮಧ್ಯಾಹ್ನನೇ ಬಿಸಿಲು ಟೈಮಲ್ಲಿ ಹೋಗಿದ್ದು ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಎಲ್ಲ ಹೋಗಿ ನೀರಲ್ಲೆಲ್ಲ ಸ್ವಲ್ಪ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಂಗೆ ಸಾಂಗ್ ಎಲ್ಲ ಹಾಕ್ತಾಯಿದ್ರು. ಸಂಜೆ ಟೈಮ್ ಆಗಿತ್ತು. ಮತ್ತು ಅಲ್ಲಿ ಏನಂದರೆ ಟೇಬಲ್ ಬುಕ್ ಮಾಡಿಕೊಂಡು ಅವ್ರಿಗೆ ಅಲ್ಲೇ ಏನು ಆರ್ಡ್ರು ಬೇಕು ಅದು ಮಾಡಿಸ್ಕೊತಾರೆ. ನೋಡಿ, ಇಲ್ಲಿ ಅಂದರೆ ಮ್ಯೂಸಿಕ್ ಎಲ್ಲ ಆಗ್ತಾಯಿಲ್ಲ, ಸನ್ಸೆಟ್ ಥರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಂದರೆ ಸಂಜೆ ಆಗ್ತಿದ್ದಂಗೆ ಲೈಟಿಂಗ್ಸ್ ಎಲ್ಲ ಬಿಡುತ್ತಾರೆ ಬೀಚ್ ಪಕ್ಕ ಎಲ್ಲ. ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ನಾವಂತೂ ಫುಲ್ ಮಸ್ತಾಗಿ ಎಂಜಾಯ್ ಮಾಡಿದೋ. ನನಗೆ ತುಂಬ ಬೇಗ ಹೋಗಬೇಕಿತ್ತು, ಇನ್ನೂ ಸ್ವಲ್ಪ ಬೇಗ ಹೋಗಬೇಕು ಅನಿಸ್ತಾಯಿತ್ತು. ಸ್ವಲ್ಪ ಫ್ಯಾಮಿಲಿ ಪಿಕ್ ಎಲ್ಲ ತೊಗೊಂಡು ಮತ್ತು ಇನ್ನೂ ಆಟ ಆಡ್ಕೊಂಡು ನೋಡಿ, ಇಲ್ಲಿ ಅಲೆ ವೇವ್ಸು ಬರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅಲೆಗಳೆಲ್ಲ ಬರೋದೆಲ್ಲ ಅಲ್ಲೆಲ್ಲ ತಿರುಗಾಡ್ಕೊಂಡು ಆದರೆ ಗೋವಾ ಏನಪ್ಪ ಅಂದರೆ ಕಾಸ್ಟ್ಲಿ ದುನಿಯಾ. ಅಂದರೆ ಅಲ್ಲಿ ಫುಡ್ಡಂತೂ ತುಂಬ ಕಾಸ್ಟ್ಲಿ ಇರುತ್ತೆ. ಒಂದೊಂದು ಮೊಸರನ್ನೇ 120 ಆ ಥರ ಇರುತ್ತೆ. ಒಂದು ಸಲ ಹೋದ್ಮೇಲೆ ಏನು ಮಾಡೋಕ್ಕಲ್ಲ, ಜೀವನ ಆದಮೇಲೆ ಎಲ್ಲ ಕಡೆನೂ ಹೋಗಿ ಎಲ್ಲ ಕಡೆ ಸುತ್ಕೊಂಡು ಎಂಜಾಯ್ ಮಾಡಬೇಕು ಅನಿಸುತ್ತೆ. ನಾವಂದರೆ ಎಲ್ಲ ಫ್ಯಾಮಿಲಿ ಜೊತೆ ಹೋಗಿದ್ದು ಚೆನ್ನಾಗೆಲ್ಲ ಆಟ ಮಾಡಿಕೊಂಡು. ಮತ್ತು ಗೋವಾ ಬಗ್ಗೆ ಹೇಳಬೇಕಂದ್ರೆ ಭಾರತದ ಅತಿ ಚಿಕ್ಕ ರಾಜ್ಯ ಆದ್ರೂ ಹೆಚ್ಚು ಆದಾಯ ಹೊಂದಿರುವ ರಾಜ್ಯ. ಅಂದರೆ ಅಲ್ಲಿ ತುಂಬ ಇನ್ಕಮ್ಮೇ ಬರುತ್ತೆ ಗೋವಾದಲ್ಲಿ. ಅಂದರೆ ಬೀಚ್ ಕಡೆಯಿಂದ ಎಲ್ಲ ಹೋಗ್ತಾರೆ. ಆಮೇಲೆ ಅಲ್ಲಿ ಮೀನೂಟನೂ ತುಂಬ ಚೆನ್ನಾಗಿರುತ್ತೆ. ಫಿಶ್ಗಳೆಲ್ಲ ಒಂದೊಂದು ಫಿಶ್ 2,000 ರೂಪಾಯಿ ಆ ಥರ ಎಲ್ಲ ಇರುತ್ತೆ. ಮತ್ತು ಅಲ್ಲಿ ಡ್ರಿಂಕ್ಸು ಕೂಡ ಇರುತ್ತೆ. ಅಂದರೆ ಅಲ್ಲಿ ಡ್ರಿಂಕ್ಸ್ಗೆ ನಮ್ಮ ಭಾರತದಲ್ಲಿ ಟ್ಯಾಕ್ಸ್ ಸೇರಿಕೊಡ್ತಾರಲ್ಲ, ಗೋವಾದಲ್ಲಿ ಟ್ಯಾಕ್ಸ್ ಇರಲ್ಲ. ಅಂದರೆ ಅಲ್ಲಿಂದ ತರೋಕ್ಕೆಲ್ಲ ಬಿಡಲ್ಲ. ಗೋವಾ ದಾಟಿ ಅದು ಬಾರ್ಡ್ರು ಬಿಟ್ಟು ಬಂದಮೇಲೆ ಫುಲ್ ಚೆಕ್ಕಿಂಗ್ ಇರುತ್ತೆ. ಆದರೂ ಕೆಲವೊಬ್ಬರು ತಂದಿರ್ತಾರೆ. ಅಂದರೆ ಜಾಸ್ತಿ ಅಂತೂ ತರೋಕ್ಕಲ್ಲ, 1-2 ತರ್ಬೋದು. ಫುಲ್ ಚೆಕ್ ಮಾಡಿ ಕಳಿಸ್ತಾರೆ. ಮತ್ತು ಗೋವಾ ದಾಟಿ ನಮ್ಮ ಕರ್ನಾಟಕ ಬಾರ್ಡ್ರ್ ದಾಟಿ ಗೋವಾಗೆ ನಾವು ಎಂಟ್ರಿ ಹೊಡಿತೀವಿ ಅಂದ್ರೂ ಇಲ್ಲಿಂದ ನಾವು ಯಾವ ಟ್ರಿಪ್ಪೇ ಹೋಗಲಿ ಏನೇ ಹೋಗಲಿ ಒಂದು ಲೆಟ್ರು ತೊಗೊಂಡು ಹೋಗಿರ್ಬೇಕು. ಗೋವಾಗೆ ಹೋಗ್ತಾಯಿದ್ದೀವಿ ಇಷ್ಟು ಜನ ಅಂತ ಪರ್ಮಿಷನ್ ಲೆಟ್ರು ಕೂಡ ತೊಗೊಂಡು ಹೋಗಿರಬೇಕಾಗುತ್ತೆ. ಟ್ರಾವೆಲ್ಸ್ ಹೋದರೂ ಅಷ್ಟೇ ತೊಗೊಂಡು ಲೆಟ್ರನ್ನ ಹೋಗಿರಬೇಕಾಗುತ್ತೆ. ನಾವು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತು ರೂಮೆಲ್ಲ ರೂಮೆಲ್ಲ ಬೇಕಲ್ಲ, ಫ್ರೆಶ್ ಅಪ್ ಆಗಬೇಕು ಅಂದ್ಬಿಟ್ಟು ರೂಮೆಲ್ಲ ಹುಡ್ಕೋಕ್ಕೆ ಅಂತ ಬಂದು. ಮತ್ತು ಅಲ್ಲಿ ಸಂಜೆ ಆಯ್ತಿದ್ದಂಗೆ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಡ್ಯಾನ್ಸ್ಗಳೆಲ್ಲ ಮಾಡ್ತಾರೆ. ಮತ್ತು ಈ ಫಿಲಮೆಲ್ಲ ತೋರಿಸ್ತಾರಲ್ಲ ಬೀಚಲ್ಲಿ, ಟೇಬಲ್ ಬುಕ್ ಮಾಡ್ಕೊಳ್ಳೋದು, ಆರ್ಡ್ರ್ ಮಾಡೋದು, ಆ ಥರ ಎಲ್ಲ ತೋರಿಸ್ತಾರೆ. ಮತ್ತು ಇನ್ನು ಗೋವಾ ಬಗ್ಗೆ ಹೇಳಬೇಕು ಅಂದರೆ ಅದು 2 ಅಧಿಕೃತ ಭಾಷೆಗಳನ್ನು ಹೊಂದಿರುವ ರಾಜ್ಯ ಆಯ್ತದೆ. ಭಾರತದಲ್ಲಿ 2 ಅಧಿಕೃತ ಭಾಷೆಗಳನ್ನು ಹೊಂದಿರೋದು ಅಂದರೆ ಗೋವಾ ಮಾತ್ರ, ಕೊಂಕಣಿ ಮತ್ತು
ಮರಾಠಿ ಒಂದಿದೆ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಯಾರ್ಯಾರು ಗೋವಾಗೆ ಹೋಗಿದ್ದೀರಾ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಗೋವಾದಲ್ಲಿ ಈ ಬೀಚ್ ಇದನ್ನ ಬಾಗಾ ಬೀಚ್ ಅಂತಾರೆ. ಇದಲ್ಲದೆ ಇನ್ನೂ ಸುಮಾರು ಬೀಚ್ಗಳಿವೆ, ಆದರೆ ಇದೇ ತುಂಬ ದೊಡ್ಡ ಬೀಚ್ ಆಗಿರ್ತದೆ. ಮತ್ತು ಗೋವಾ ಇನ್ನೇನು ಎಂಟ್ರಿ ಹೊಡಿತೀವಿ ಅಂದರೂ ಕೂಡ ತುಂಬ ಬ್ರಿಡ್ಜ್ ಥರ ಎಲ್ಲ ಬರುತ್ತೆ. ಆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಅಲ್ಲಿ ನೋಡಿದ ಮಟ್ಟಿಗೆ ಅಲ್ಲಿ ಮನೆಗಳೆಲ್ಲ ತುಂಬ ದೂರಕ್ಕೆ ಇರ್ತವೆ. ನಮ್ಮ ಕಡೆ ಥರ ಹತ್ತತ್ರ ಮನೆಗಳು ಕಾಣಿಸಿಲ್ಲ, ತುಂಬ ದೂರಕ್ಕೆ ಮನೆಗಳೆಲ್ಲ ಇರ್ತಿದ್ವು. ಆಮೇಲೆ ಫುಲ್ಲು ಮೀನು ಸ್ಮೆಲ್ ಇರ್ತಿತ್ತು. ನಾವು ಗೋವಾ ಹೋಗಿದ್ದೆ. ನಮ್ಮ ಹುಡುಗಿ ರಷ್ಯಾಗೆ ಹೋಗ್ತಾಯಿದ್ಲು MBBS ಮಾಡೋಕ್ಕೆ ಅಂತ, ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದು. ಮತ್ತು ಗೋವಾಗೆಲ್ಲ ಹೋಗಿ ಮತ್ತೆ ರೂಮ್ ಬುಕ್ ಮಾಡಿದ್ದು. ಅಲ್ಲಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ನೋಡಿ ಇವಾಗ ಗೋವಾ ಏರ್ಪೋರ್ಟ್ಗೆ ಅವಳನ್ನ ಕಳಿಸ್ಕೊಡೋಕ್ಕೆ ರಷ್ಯಾಕ್ಕೆ ಅಂತ ಹೋಗಿದ್ದೀವಿ. ಗೋವಾ ಏರ್ಪೋರ್ಟು ಚೆನ್ನಾಗಿತ್ತು, ಬಟ್ ಬೆಂಗಳೂರು ಅಷ್ಟೇನು ದೊಡ್ಡದಲ್ಲ, ಪರವಾಗಿಲ್ಲ. ಬೆಂಗಳೂರು ಅಷ್ಟು ದೊಡ್ಡದಿಲ್ಲ, ಬಟ್ ನೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಏರ್ಪೋರ್ಟಲ್ಲಂತೂ ನಾವೊಂದು ವಾಟ್ರ್ ಬಾಟ್ಲು ಕೂಡ ತೊಗೊಳಕ್ಕಾಗಲ್ಲ. ಅಲ್ಲಿಂದ ನೋಡಿ ನಾವು ನೆಕ್ಸ್ಟು ಗೋಕರ್ಣಕ್ಕೆ ಹೋಗಿದ್ದೀವಿ. ಗೋಕರ್ಣದಲ್ಲಿ ನೋಡಿ ಮಕ್ಕಳ ಜೊತೆ ಅಲ್ಲೂ ಕೂಡ ತುಂಬ ಎಂಜಾಯ್ ಮಾಡಿ ಮಕ್ಕಳನ್ನೆಲ್ಲ ಗೋವಾದಲ್ಲಿ ಸ್ವಲ್ಪ ಅಲೆಗಳು ಜಾಸ್ತಿ ಇರೋದ್ರಿಂದ ಮಕ್ಕಳು ಹೆದ್ರುಕೋತಾಯಿದ್ರು. ಇಲ್ಲಿ ಗೋಕರ್ಣದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು. ಮತ್ತು ಅಲ್ಲಿಂದ ನಾವು ಮುರುಡೇಶ್ವರ ಕೂಡ ಹೋಗಿದ್ದು. ಮುರುಡೇಶ್ವರ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಕೂಡ ಆಟ ಆಡಿಕೊಂಡು ಈ ಟ್ರಿಪ್ನ ನಾವಿಲ್ಲಿಗೆ ಎಂಡ್ ಮಾಡ್ತಾಯಿದ್ದು. ಓಕೆ ಫ್ರೆಂಡ್ಸ್, ಇದು ಮುರುಡೇಶ್ವರ ದೇವಸ್ಥಾನ. ಮುರುಡೇಶ್ವರದಲ್ಲಂತೂ ತುಂಬ ಚೆನ್ನಾಗಿ ಆಟ ಆಡೋದು. ಅಲ್ಲಿ ಸ್ವಲ್ಪ ಬಿಸಿಲಿದ್ದಂಗೆ ಹೋದೋ. ಇಲ್ಲಿ ಮುರುಡೇಶ್ವರದಲ್ಲಂತೂ ಸ್ಕೂಲ್ ಮಕ್ಕಳುಗಳು ಎಲ್ಲ ತುಂಬ ಟ್ರಿಪ್ಪಿಗೆ ಬಂದಿದ್ದರು. ಮುರುಡೇಶ್ವರದಲ್ಲಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನಾವು ಹೋದಾಗ ಶಿವಂದು ಕೈ ಸ್ವಲ್ಪ ವಿಗ್ರಹ ಮುರಿದೋಗಿತ್ತು. ಇವಾಗೆಲ್ಲ ಚೆನ್ನಾಗಿ ರೆಡಿ ಮಾಡಿಸಿದ್ರು. ಟೆಂಪಲ್ ನೈಟ್ ಹೊತ್ತಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡಿ ಫ್ರೆಂಡ್ಸ್, ಇನ್ನು ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಾಗ್ನ ಇಲ್ಲೇನ